ಮೈಸೂರು ರೋಡ್ ಇಂದ ಜಸ್ಟ್ ನಿಮಗೆ 10 ಕಿಲೋಮೀಟರ್ಸ್ ಆಗುವಂತ ಡಿಸ್ಟೆನ್ಸ್ ಅಲ್ಲಿ ಇದೀನಿ. ಇಂಡಿವಿಜುವಲ್ ಈ ಖಾತಾನಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ನಮೂನೆ 9 ಈ ಖಾತಾ ಈ ವರ್ಷ ಟ್ಯಾಕ್ಸ್ ಪೇಡ್ ಕಟ್ಬಿಟ್ಟಿದ್ದೀವಿ. ಆಲ್ರೆಡಿ ಸೇಲ್ ಡೀಡ್ ಆಗಿದೆ. ಇದೇ ಪ್ರಾಪರ್ಟಿ ಇದೆ ಸರ್. ಲೇಔಟ್ ಲೊಕೇಟ್ ಆಗಿರುವಂತದ್ದು ದೊಡ್ಡಾಲದ ಮರ ಹತ್ರ. ಒಂದು ಮನುಷ್ಯ ಒಂದು ಜೀವನ ಮಾಡೋದಕ್ಕೆ ಒಂದು ಮನೆ ಕಟ್ಕೊಂಡು ಏನ್ ಬೇಕು ಅದನ್ನ ನಾವು ನಾರ್ಮಲ್ ಆಗಲ್ಲ ಪ್ರೀಮಿಯಂ ಆಗಿ ಕೊಟ್ಟಿದ್ದೀವಿ. ಫಸ್ಟ್ 10 ಕಸ್ಟಮರ್ ಮಾತ್ರ 10 ಗ್ರಾಮ್ ಗೋಲ್ಡ್ ಕಾಯಿನ್ ಕೊಡ್ತೇನೆ. ಆಲ್ರೆಡಿ ಕೊಟ್ಟಿದ್ದೀನಿ. ಸ್ಕ್ರೀನ್ ಶಾಟ್ ನೋಡಿ ಬೇಕಾದ್ರೆ ನೀವು. ಅಂಡ್ ನನಗೆ ರೆಸ್ಪಾನ್ಸ್ ಮಾತ್ರ ಟ್ರೆಮೆಂಡಸ್ಲಿ ಗುಡ್. ವಿಲ್ಲಾ ಪ್ರಾಜೆಕ್ಟ್ ಕೂಡ ನಡೀತಾ ಇರುವಂತದ್ದು. 10,000 ಟೋಕನ್ ಅಡ್ವಾನ್ಸ್. ಪರವಾಗಿಲ್ಲ, 10,000 ಬೇಡ ಸರ್. ಡಾಕ್ಯುಮೆಂಟ್ ಕೊಡ್ತೀನಿ, ನೀವು ನೋಡಿ ನಿಮ್ ಸ್ಯಾಟಿಸ್ಫೈ ಆಯ್ತಾ ಅಡ್ವಾನ್ಸ್ ಕೊಡಿ. 18 ವರ್ಷ ಸಿಂಗಲ್ ಓನರ್ ಪ್ರಾಪರ್ಟಿ, 18 ಇಯರ್ಸ್ ಇಂದ ನಮ್ಮ ಹತ್ರ ಬಂದು ಚೆಕ್ ಮಾಡಿ ಒಂದ್ಸರಿ ಡಾಕ್ಯುಮೆಂಟ್. ನಿಮ್ ಸ್ಯಾಟಿಸ್ಫೈ ಆದ್ರೆ ತಗೊಳ್ಳಿ. ವೀಕ್ಷಕರೇ, ಇನ್ನೊಂದು ಲೇಔಟ್ ನ ತಂದಿರುವಂತದ್ದು ಬೆಂಗಳೂರಿನಲ್ಲಿ. ಸೊ ಮೈಸೂರು ರೋಡ್ ಇಂದ ಜಸ್ಟ್ ನಿಮಗೆ 10 ಕಿಲೋಮೀಟರ್ಸ್ ಆಗುವಂತ ಡಿಸ್ಟೆನ್ಸ್ ಅಲ್ಲಿ ಇದೀನಿ ಈ ಒಂದು ಲೇಔಟ್ ಅಲ್ಲಿ. ಸೊ ಇದು ಬಂದ್ಬಿಟ್ಟು ಕೀರ್ತಿ ಇನ್ಫಿನಿಟಿ ಬರುತ್ತೆ. ಆರ್ಥ ಸಿದ್ಧಿ ವೆಂಚರ್ಸ್ ಅವರು ಪ್ರಾಜೆಕ್ಟ್ ನ ಮಾಡಿರುವಂತದ್ದು. ನೀವು ಲೇಔಟ್ ಅಲ್ಲಿ ನೋಡ್ತಿರ್ಬೋದು. ವಿಲ್ಲಾ ಪ್ರಾಜೆಕ್ಟ್ ಕೂಡ ನಡೀತಾ ಇರುವಂತದ್ದು. ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಖಂಡಿತ ನೀವೇನಾದ್ರು ಬಂದ್ರೆ ಒಂದು ಲೇಔಟ್ ಅಲ್ಲಿ ಖಂಡಿತ ಇಷ್ಟಪಡೋದಂತ ಗ್ಯಾರಂಟಿ. ಎಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್. ನಾನು ಹೇಳ್ಬೋದು ಕಾಂಕ್ರೀಟ್ ರೋಡ್ ನ ಹಾಕಿರುವಂತದ್ದು. ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಹೇಳಂಗಿಲ್ಲ. ಇದು ಬಂದ್ಬಿಟ್ಟು BMRD ಅಪ್ರೂವ್ಡ್ ಈ ಖಾತಾ. ಇಂಡಿವಿಜುವಲ್ ಈ ಖಾತಾನಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಎಷ್ಟು ಸೈಟ್ನ ಅವೈಲೇಬಲ್ ಇದೆ, ಸೊ ಏನೇನೆಲ್ಲ ಅಮ್ಯುನಿಟೀಸ್ ಬರುತ್ತೆ, ನಿಯರ್ ನಾವು ಏನೇನೆಲ್ಲ ನೋಡ್ಬೋದು. ಸೊ ಹಾಗೇನೆ ಪ್ರೈಸ್ ಮೇನ್ ಇಂಪಾರ್ಟೆಂಟ್. ನಾವು ಪ್ರೈಸ್ ನೋಡ್ತಾ ಇದ್ವಿ. ಸೊ ಪ್ರೈಸ್ ಏನಾಗ್ಬೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಹರೀಶ್ ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಸರ್ ವೆಲ್ಕಮ್. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಸರ್ ನಿಮ್ ಪರಿಚಯ ಮಾಡ್ಕೊಡಿ ಫಸ್ಟ್, ನಮ್ಮ ವೀಕ್ಷಕರು ನೋಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ. ಅರ್ಥಸಿದ್ಧಿ ವೆಂಚರ್ಸ್ ಕಂಪನಿಯ ಒಂದು ಮ್ಯಾನೇಜಿಂಗ್ ಪಾರ್ಟ್ನರ್ ನಾನು. ಸೊ ನಾವು ಒಂದು 8 ವರ್ಷದಿಂದ ನಾವು ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಇದೀವಿ. ಸೊ ನಮ್ದು 8 ವರ್ಷದಿಂದ ಒಂದು ಸರ್ವಿಸ್ ಕೊಡ್ಕೊಂಡ್ ಬರ್ತಾ ಇದೀವಿ. ಒಂದು ಲೇಔಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಈ ತರ ಸೇಲ್ ಮಾಡುವಂತದ್ದಾಗಿರ್ಬೋದು. ಸೊ ಇದುವರೆಗೂ ನಾವು 8 ಪ್ರಾಜೆಕ್ಟ್ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ 8 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ. ಸದ್ಯಕ್ಕೆ ಇವತ್ತು ನಮ್ಮ ಹತ್ರ ಆನ್ ಗೋಯಿಂಗ್ 3 ಪ್ರಾಜೆಕ್ಟ್ ಇದೆ. ಇವತ್ತು ನಾನು ಮಾತಾಡ್ತಾ ಇರೋದು ATR ಕೀರ್ತಿ ಇನ್ಫಿನಿಟಿ, ವಿಚ್ ಇಸ್ ನಿಯರ್ ಟು ದೊಡ್ಡಾಲದ ಮರ ಹತ್ತಿರ ಇರುವಂತ ATR ಕೀರ್ತಿ ಇನ್ಫಿನಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರ್ ಫಸ್ಟ್ ಹೇಳ್ಬಿಡಿ, ಎಷ್ಟು ಎಕರೆ ಅಲ್ಲಿ ಬರ್ತಾ ಇದೆ ಇದು? ಟೋಟಲ್ 6 ಎಕರೆ 5 ಗುಂಟೆ ಜಾಗ ಇದೆ. 90 ಸೈಟ್ ಇದೆ. ಇದು 90 ಸೈಟ್. ಆಕ್ಚುಲಿ ಇದು ನಾವು 2ನೇ ಸರಿ ಮೀಟ್ ಮಾಡ್ತಾ ಇರೋದು. ಲಾಂಚಿಂಗ್ ಟೈಮ್ ಅಲ್ಲಿ ಬಂದಿದ್ರು. ಲಾಂಚಿಂಗ್ ಟೈಮ್ ಅಲ್ಲಿ ನಾವು ನಿಮ್ಮನ್ನ ಕರೆಸಿದ್ವಿ. ಲಾಂಚಿಂಗ್ ಟೈಮ್ ಬಂದಾಗ ಅವತ್ತಿನ ದಿನ ನಾವು ಸ್ವಲ್ಪ ಬಿಸಿ ಇದ್ವಿ. ಅಂಡ್ ಕಸ್ಟಮರ್ಸ್ ಲಾಂಚಿಂಗ್ ಅವತ್ತು ನೀವು ಬಂದಾಗ ನೋಡಿದ್ದು ಡೆವಲಪ್ಮೆಂಟ್, ಇವತ್ತು ನೀವು ನೋಡ್ತಾರೆ ಡೆವಲಪ್ಮೆಂಟ್. ಆಕ್ಚುಲಿ ವೀಕ್ಷಕರು ನೋಡಿರ್ತಾರೆ. ಸೊ ಡೆವಲಪ್ಮೆಂಟ್ ಯಾವ ತರ ಇದೆ. ಅವತ್ತು ಪ್ಲಾಂಟೇಶನ್ ಆಗಿರ್ಲಿಲ್ಲ, ಸ್ಟ್ರೀಟ್ ಲೈಟ್ ಆಗಿರ್ಲಿಲ್ಲ, ಮಾರ್ಕಿಂಗ್ ಆಗಿರ್ಲಿಲ್ಲ, ಡಿಮಾರ್ಕೇಶನ್ ಆಗಿರ್ಲಿಲ್ಲ, ಓವರ್ ಹೆಡ್ ಟ್ಯಾಂಕ್ ಕಂಪ್ಲೀಟ್ ಆಗಿರ್ಲಿಲ್ಲ, ವರ್ಕ್ ಇತ್ತು, ಪೆಂಡಿಂಗ್ ವರ್ಕ್ ಇತ್ತು. ಸೊ ಇನ್ನು ನನಗೆ ಈ ಖಾತಾನು ಬಂದಿರಲಿಲ್ಲ ಅವಾಗ ಆ ಟೈಮ್ಗೆ. ಬಟ್ ಇವತ್ತು ಏನಾಗಿದೆ, ಎಲ್ಲ ಆಲ್ಮೋಸ್ಟ್ ನಮ್ 99% ಎಲ್ಲ ಕಂಪ್ಲೀಟ್. ಡೆವಲಪ್ಮೆಂಟ್ ಅಲ್ಲಿ ನೀವು ನೋಡಬಹುದು, ಓವರ್ ಹೆಡ್ ಟ್ಯಾಂಕ್ ಇಂದ ಇಡಬಹುದು, ಆರ್ಚ್ ವರ್ಕ್ ಇಂದ ಇಡಬಹುದು. ಏನಿಲ್ಲ ಪೆಂಡಿಂಗ್. ಆಲ್ರೆಡಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿ ಈ ಖಾತಾ ಎಲ್ಲ ನಮ್ದು ಆಲ್ರೆಡಿ ಇದೆ. 90 ಸೈಡ್ ಈ ಖಾತಾ 100% ರಿಲೀಸ್ ಇದೆ. ನಾನು ಡಾಕ್ಯುಮೆಂಟೇಶನ್ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಮತ್ತೆ ಏನೇನ್ ಡಾಕ್ಯುಮೆಂಟ್ ಇದೆ. ಹೇಗಿತ್ತು ಲಾಸ್ಟ್ ಟೈಮ್ ರೆಸ್ಪಾನ್ಸ್? ಹೇಗಿತ್ತು? ಇಲ್ಲ, ತುಂಬಾ ಚೆನ್ನಾಗಿತ್ತು. ಅಂಡ್ ಕಸ್ಟಮರ್ಸ್ ತುಂಬಾ ಇಷ್ಟಪಟ್ರು. ಏನಕ್ಕೆ ಅಂತಂದ್ರೆ ಈ ತರ ಲೊಕೇಶನ್ ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ನನ್ಗೊಂದು ಸೈಟ್ ನಿಮ್ ಕಡೆಯಿಂದ ಅದು ಪರಿಚಯ ಆಯ್ತಲ್ಲ, ಜನಕ್ಕೆ ಗೊತ್ತಾಯ್ತಲ್ವಾ. ದೇ ಫೆಲ್ಟ್ ವೆರಿ ಹ್ಯಾಪಿ. ಅಂಡ್ ನನಗೆ ರೆಸ್ಪಾನ್ಸ್ ಮಾತ್ರ ಟ್ರೆಮೆಂಡಸ್ಲಿ ಗುಡ್. ಅದಂತೂ ನಾನು ಹೇಳ್ತೀನಿ. ಬಟ್ ಏನಂದ್ರೆ ತುಂಬಾ ಜನ ಸೈಟ್ ನೋಡ್ತಿರೋರು ಆಲ್ಮೋಸ್ಟ್ ಮೈಸೂರು ರೋಡ್ ಹತ್ರ ಇರ್ಬೇಕು, ಈ ಕಡೆ ಇರ್ಬೇಕು, ಬೆಂಗಳೂರಲ್ಲಿ ಒಂದ್ ಸೈಟ್ ತಗೋಬೇಕು ಅಂತ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಎಲ್ಲೆಲ್ಲೋ ಸ್ವಲ್ಪ ಬೆಂಗಳೂರಿಂದ ಈಚೆ ತಗೊಳಕೆಲ್ಲ ಹೋಗ್ತಾರೆ. ಸೊ ಬೆಂಗಳೂರಲ್ಲಿ ಸೈಟೇ ಇಲ್ವೇನೋ, ಎಲ್ಲ ಜಾಸ್ತಿ ಹೇಳ್ತಾರೇನೋ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ಹಂಗಿಲ್ಲ. ನಿಮ್ಗೆ ಇಲ್ಲೂ ಅಷ್ಟೇ, ನಿಮ್ಗೆ ಪ್ರೈಸ್ ಕೇಳಿದ್ರೆ ಮಾತ್ರ ಶಾಕ್ ಆಗ್ತೀರಾ. ಇವಾಗೆಲ್ಲ ಸರ್ ಇನ್ನೊಂದು ಈ ವರ್ಷ ನಾವು ಬಿಟ್ಬಿಟ್ರೆ ನೆಕ್ಸ್ಟ್ ವರ್ಷದಿಂದ 3,500 ರೂಪಾಯಿ ಮೇಲ್ಗಡೆ ಆರಾಮಾಗಿ ಕಣ್ ಮುಚ್ಕೊಂಡ್ ಆಗುತ್ತೆ. 4,000 ಹೋಗುತ್ತೆ. ಏನಕ್ಕೆ ಅಂತಂದ್ರೆ ಒಂದು ರೀಸೆಂಟ್ ಡೆವಲಪ್ಮೆಂಟ್ ಆಲ್ರೆಡಿ ಜನಗಳು ವೀಕ್ಷಕರು ನೋಡ್ತಾ ಇರ್ಬೋದು. ನೀವು ಬಿಡದಿ ಸ್ಮಾರ್ಟ್ ಸಿಟಿ ಅಂತ ಏನು ಅನೌನ್ಸ್ ಮಾಡ್ತಾ ಇದಾರೆ. 2,000 ಎಕರೆಲಿ ಸ್ಮಾರ್ಟ್ ಸಿಟಿ ಬರ್ತಾ ಇದೆ. 7,000 ಎಕರೆಲಿ GBAT ಬರ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿದು ಒಂದು GBAT ಬರ್ತಾ ಇದೆ. 9,000 ಎಕರೆ 5 ಲಕ್ಷ ಉದ್ಯೋಗಾವಕಾಶ ಬರುತ್ತೆ. ಏನಕ್ಕೆ ಅಂದ್ರೆ 5 ಲಕ್ಷ ಜನ ಇಲ್ಲಿ ಕೆಲಸ ಮಾಡ್ತಾರೆ ಒಂದ್ ಜಾಗದಲ್ಲಿ ಅಂತಂದ್ರೆ ಅವ್ರು ಹುಡ್ಕೋದೇನು ನಿಯರ್ ಬೈ ಅಕ್ಕಪಕ್ಕದಲ್ಲಿ ಮನೆ ಮಾಡ್ಕೊಳ್ಳೋಣ. ಬರ್ತಾ ಇದೆ, ಸ್ಯಾಲರಿ ಬರ್ತಾ ಇದೆ, ಲೋನ್ ಮೇಲೆ ಒಂದ್ ಸೈಟ್ ತಗೊಂಡ್ ಮನೆ ಕಟ್ಟೋಣ. ಬಿಡದಿ ಸ್ಮಾರ್ಟ್ ಸಿಟಿ ಅಂತ ಏನ್ ಅನೌನ್ಸ್ ಮಾಡಿದ್ದಾರೆ, ಬರೀ 7 ಕಿಲೋಮೀಟರ್ ಇದೆ. 7 ಕಿಲೋಮೀಟರ್ ನನ್ಗೆ ಗೊತ್ತಾಗ 10 ನಿಮಿಷ ರೀಚ್ ಆಗ್ತಾರೆ. ಬಿಕಾಸ್ ಟ್ರಾಫಿಕ್ ಇಲ್ಲ. ನಮ್ದು ಒಂಚೂರು ಒಳಗಡೆ ಬಂದ್ರೆ ದೊಡ್ಡಾಲದ ಮರ ಅಂತ ಬಂದ್ರೆ ಜಾಸ್ತಿ ದೂರ ಇಲ್ಲ. ಅಂಡ್ ಇಲ್ಲಿ ನೋಡಿ ನೀವು ಬೇಕಾದ್ರೆ ವಾತಾವರಣ ಹೇಗಿದೆ ಅಂತಂದ್ರೆ ಕಂಪ್ಲೀಟ್ ಗ್ರೀನರಿ. ಇವಾಗ ಸಿಟಿ ಒಳಗಡೆ ನಿಮ್ಗೆ ಮರ ಕಡಿತಾ ಇದಾರೆ, ಇಲ್ಲಿ ಮರ ಬೆಳೆಸ್ತಾ ಇದಾರೆ. ಯಾಕಂದ್ರೆ ನೀವೇ ಲೈವ್ ಎಕ್ಸಾಂಪಲ್ ಒಂದು ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ, ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗ್ರೀನರಿ ಇದೆ ಅಂತ ಅನ್ಬಿಟ್ಟು. ಮೇನ್ ಬೇಕಾದ್ರೆ ಮನುಷ್ಯನ್ಗೆ ಅದೇ ಸರ್. ಸರ್ ನಾನು ಗ್ಯಾರಂಟಿ ಹೇಳ್ಬೋದು, ನೀವು ಇಲ್ಲಿ ಬಂದ್ರೆ 10 ವರ್ಷ ಜಾಸ್ತಿ ಬದುಕಬಹುದು. ಬಟ್ ನೀವು ಒಂದ್ಸಲಿ ಇಲ್ಲಿ ಬಂದು ವಿಸಿಟ್ ಮಾಡಿದಾಗ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ತರ ಲೇಔಟ್ ಆಗಿರ್ಬೋದು, ಮತ್ತೆ ಬರ್ತಾ ಆನ್ ದ ವೇ ನಾವ್ ಏನೇನೆಲ್ಲ
ನಮ್ಗೆ ಸಿಗುತ್ತೆ ಅನ್ನೋದನ್ನ ಬರ್ತವಾಗ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸರ್ ಇನ್ನೊಂದು ನಾವು ಲೇಔಟ್ ಬಗ್ಗೆ ಸ್ವಲ್ಪ ನಮ್ಗೆ ಒಂಚೂರು ಅಮ್ಯುನಿಟೀಸ್ ಬಗ್ಗೆ ಹೇಳ್ಬಿಡಿ, ಏನೇನು ಪ್ರೊವೈಡ್ ಬಂದಿದೆ, ಏನೇನು ಬಂದಿದೆ ಅಂತ. ಸರ್ ಕಂಪ್ಲೀಟ್ ಲೇಔಟ್ ಒಳಗಡೆ ನಾವು ನೋಡೋದಾದ್ರೆ ರೋಡ್ ಬಂದಿದೆ, ಕಾಂಕ್ರೀಟ್ ರೋಡ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಪ್ಲಾಂಟೇಶನ್ ಆಲ್ರೆಡಿ ಮಾಡಿದೀವಿ, ಪ್ಲಾಂಟೇಶನ್ ವರ್ಕ್ ಕಂಪ್ಲೀಟ್ ಆಗಿದೆ, ಒಳ್ಳೆ ಗಿಡ ಹಾಕಿದೀವಿ, ಮಾರ್ಕಿಂಗ್ ಸ್ಟೋನ್ ಆಗಿದೆ. ಆಮೇಲೆ ಸೈಟ್ಸ್ ಮೆಜರ್ಮೆಂಟ್ ಮತ್ತೆ ಇದರ ನೇಮ್ ಬೋರ್ಡ್ ಕೂಡ ಕಂಪ್ಲೀಟ್ ಆಗಿದೆ. ಗೇಟೆಡ್ ಬರುತ್ತಾ ಸರ್? ಹೌದು, ಕಂಪ್ಲೀಟ್ ಗೇಟೆಡ್ ಇದು, ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ ಬರುತ್ತೆ. 24 hours ಸೆಕ್ಯೂರಿಟಿ ಗಾರ್ಡ್ ಪ್ಲಸ್ ಮೇಂಟೆನೆನ್ಸ್ ಸ್ಟಾಫ್ ಇರ್ತಾರೆ, ಅದನ್ನ ನಾವೇ ಮೇಂಟೈನ್ ಮಾಡ್ತೀವಿ. ಸರಿ, ಸೊ ಇದು ನಮ್ ಕಡೆಯಿಂದ ಅಡ್ವಾಂಟೇಜ್. ಆಲ್ರೆಡಿ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಇದೆ, ಅದಾದ್ಮೇಲೆ ಓವರ್ ಹೆಡ್ ಟ್ಯಾಂಕ್ ಕಂಪ್ಲೀಟ್ ಆಗಿದೆ. ಅಮ್ಯುನಿಟೀಸ್ ಅಂತ ಬಂದ್ರೆ ಅಂಡರ್ ಗ್ರೌಂಡ್ ಡ್ರೈನೇಜ್, ಕಾಂಕ್ರೀಟ್ ಡ್ರೈನ್ ಕೊಟ್ಟಿದೀವಿ, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬಲಿಂಗ್, ಓಕೆನಾ, ವಾಟರ್ ಕನೆಕ್ಷನ್, ಸಿವೇಜ್ ಲೈನ್, ಓಕೆನಾ, ಮತ್ತೆ ಸಿಸಿಟಿವಿ ಕ್ಯಾಮ್ರಾ, ಸಿಸಿಟಿವಿ ಕ್ಯಾಮ್ರಾ ಅದು ಕಂಪ್ಲೀಟ್ ರೆಡಿ ಇದೆ. ಸೊ ಒಂದು ಮೂಲಭೂತ ಸೌಕರ್ಯ, ಒಂದು ಮನುಷ್ಯ ಒಂದು ಜೀವನ ಮಾಡೋದಿಕ್ಕೆ ಒಂದು ಮನೆ ಕಟ್ಕೊಂಡು ಏನ್ ಬೇಕು ಅದನ್ನ ನಾವು ನಾರ್ಮಲ್ ಆಗಲ್ಲ ಪ್ರೀಮಿಯಂ ಕೊಟ್ಟಿದೀವಿ. ಇದು ರೋಡ್ ಎಲ್ಲ ನಿಮ್ಗೆ ಇದೆಲ್ಲ ಏನೆಲ್ಲ 25-30 ವರ್ಷ ಬರುತ್ತೆ ಲೈಫ್. ಖಂಡಿತ ಈ ರೋಡ್ ಯಾಕೆ ಅದಕ್ಕಿಂತ ಒಂದು ಎಕ್ಸ್ಟ್ರಾ ಕೊಡೋಣ, ಬಿಕಾಸ್ ನಾವು ಪ್ರೀಮಿಯಂ ಅಂತಂದಾಗ ಪ್ರೀಮಿಯಂ ಕೊಡ್ಬೇಕು. ಹೌದು, ಈಗ ಹೇಳೋದೊಂದು ಮಾಡೋದೊಂದಲ್ವಾ, ನಾವ್ ಹೇಳೋದನ್ನ ಮಾಡಿದೀವಿ, ಹೇಳೋದನ್ನ ತೋರಿಸಿದೀವಿ, ಕಂಪ್ಲೀಟ್ ಆಗಿದೆ. ನೋಡ್ತಾ ಇದ್ರ ನೀವು, ನಿಮ್ಗೆ ಗೊತ್ತಾಗುತ್ತೆ ಆ ಕ್ವಾಲಿಟಿ ಹೆಂಗಿದೆ ಅಂತ ಅನ್ಬಿಟ್ಟು. ಸೊ ಹಂಗಾಗಿ ಕಸ್ಟಮರ್ಸ್ ಗೆ ಅಮ್ಯುನಿಟೀಸ್ ವೈಸ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ. ಏನ್ ಅಪ್ರೂವ್ಡ್ ಬರುತ್ತೆ ಅದು ಕ್ಲಿಯರ್ ಮಾಡ್ಬೋದು ಸರ್. ಇದು BMRD ಅಪ್ರೂವಲ್ ಬರುತ್ತೆ. ಇಂಡಿವಿಜುವಲ್ ಈ ಖಾತಾ ಆಲ್ರೆಡಿ ನಮ್ಮ ಹತ್ರ ಇದೆ, 100% ರಿಲೀಸ್ ಆಗಿದೆ. ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ನೋಡಿ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು, ನಾಳೆನೇ ಮನೆ ಕಟ್ಬೋದು. ಸೊ ಆ ತರ ಇದೆ, ಆಲ್ರೆಡಿ ಮನೆ ಆಲ್ರೆಡಿ ಕಟ್ತಾರೆ. ಆಲ್ರೆಡಿ ವಿಲ್ಲಾ ಪ್ರಾಜೆಕ್ಟ್ ನಡೀತಾ ಇದೆ, ಇದೊಂದು ನಡೀತಾ ಇದೆ, ಅಲ್ಲೊಂದು ನಡೀತಾ ಇದೆ. ಹೌದು, ನೀವು ಖಂಡಿತ ವೀಕ್ಷಕರೇ, ನೀವೇನಾದ್ರೂ ಇಲ್ಲಿ ಸೈಟ್ ನೋಡೋದಾದ್ರೆ, ಇಲ್ಲ ಪರ್ಚೇಸ್ ಮಾಡ್ಕೊಂತೀರ ಅಂತ ಹೇಳಿದ್ರೆ ಖಂಡಿತ ಇಲ್ಲೇನೋ ವಿಲ್ಲಾ ಪ್ರಾಜೆಕ್ಟ್ ಮಾಡ್ಕೊಡಿ. ಇಲ್ಲ ನಿಮ್ದೇ ಸ್ವಂತ ಮನೆ ಕಟ್ತೀರಂದ್ರು ಕಟ್ಟೋದಕ್ಕೆ ಏನೇನ್ ಬೇಕು ವ್ಯವಸ್ಥೆ ಇಲ್ಲಿ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದು ಎಲ್ಲ ವ್ಯವಸ್ಥೆ ಕಂಪ್ಲೀಟ್ ಆಗಿ ರೆಡಿ ಇದೆ. ಅಂಡ್ ಕಟ್ಕೊಡಕ್ಕೂ ನಾವು ಇದೀವಿ, ನಾವೇ ಕಟ್ಕೊಡ್ತೀವಿ. ಅಲ್ಲಿ ಇಲ್ಲಿ ನೀವು ಎಂಕ್ವೈರಿ ಮಾಡೋದು ಬೇಡ, ಮಾಡಿ ರೇಟ್ ಕಂಪೇರ್ ಮಾಡಿ ನಮ್ಮ ಹತ್ರ ಬನ್ನಿ, ನಮ್ ರೇಟ್ ನಿಮ್ಗೆ ಓಕೆ ಅಂತಾರೆ ತಗೊಳ್ಳಿ. ಏನಕ್ಕೆ ಅಂತಂದ್ರೆ ನಮ್ದು ಇನ್ನೋಸ್ ಕನ್ಸ್ಟ್ರಕ್ಷನ್ ಟೀಮ್ ಇದೆ, ನಮ್ದು 10 ಟೀಮ್ ಇದೆ ಕನ್ಸ್ಟ್ರಕ್ಷನ್ ಟೀಮ್. ಎಲ್ಲಿ ಸರ್ ನಿಮ್ದು ಒಂದು ಆಫೀಸ್ ಹೇಳ್ಬಿಡಿ, ಲೊಕೇಶನ್ ಆಫೀಸ್ ಬರ್ತಾರೆ. ಹೌದು, ನಮ್ದು ಒಂದು ಆಫೀಸು RR ನಗರ್ ಇದೆ, ಇನ್ನೊಂದು ಆಫೀಸು ಕೆಂಗೇರಿ ಇದೆ. ಸೊ 2 ಆಫೀಸ್ ಇದೆ. ನೀವು ಎಲ್ಲಿ ನಿಮ್ ಕನ್ವೀನಿಯಂಟ್, ಕಸ್ಟಮರ್ ಎಲ್ಲಿ ಕನ್ವೀನಿಯಂಟ್ ಇರುತ್ತೋ ಅಲ್ಲಿ ಬಂದವ್ರು ನಮ್ಮನ್ನ ಭೇಟಿ ಮಾಡಬಹುದು. ಇವ್ರದ್ದು ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಬಹುದು. ಹೌದು, ಸೊ ಈಸಿಯಾಗಿ ಬಂದು ಭೇಟಿ ಮಾಡಿ. ಒಂದ್ಸಲಿ ಸೈಟ್ ನ ತಗೋಬೇಕು ಅಂತ ಬಂದಾಗ ಒಂದ್ಸಲಿ ಫ್ಯಾಮಿಲಿ ಒಬ್ರು ಇಬ್ರು ಬರೋಕ್ಕಿಂತ ಫ್ಯಾಮಿಲಿ ಸಮೇತ ಬಂದು ನೋಡಿ ಟೋಕನ್ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು, ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಒಂದು ಪ್ರೈಸ್ ಇಟ್ಟಿದ್ದಾರೆ, ಒಂದೇನೋ ಆಫರ್ ಕೊಡ್ತಿದ್ದಾರೆ ಸರ್, ಅದನ್ನ ನಾನು ರಿವೀಲ್ ಮಾಡ್ತೀನಿ. ನಾನು ಆಗ್ಲೇನೆ ಹೇಳ್ದೆ ನಿಮ್ಗೆ, ಡಾಕ್ಯುಮೆಂಟೇಶನ್ ನಾನು ತೋರಿಸ್ತೀನಿ ಅಂತ ಅನ್ಬಿಟ್ಟು 100% ರಿಲೀಸ್ ಆಗಿರೋಂಥ ಡಾಕ್ಯುಮೆಂಟ್ ಇದೆ ನೋಡಿ ಸರ್. ಇವಾಗ 100% ರಿಲೀಸ್ ಆಗಿರೋಂಥ ಒಂದು 90 ಸೈಟು ಇಲ್ಲೇ ನೀಟಾಗಿ ಮೆನ್ಷನ್ ಮಾಡಿದ್ರೆ ವಿನ್ಯಾಸದ ನಿವೇಶನ ಬಿಡುಗಡೆ ಮಾಡುವ ಬಗ್ಗೆ ಅಂತ ಅನ್ಬಿಟ್ಟು. ಸೊ ಇದು ಆಲ್ರೆಡಿ ನೀಟಾಗಿ ಇಲ್ಲಿ ಆಗಿ 90 ವಿವಿಧ ಅಳತೆಯ ಕಳಕಂಡ ನಿವೇಶನವನ್ನು ಬಿಡುಗಡೆ ಮಾಡಲಾಗಿದೆ. ಇದು ಯಾವಾಗ ಡೇಟು 26/8/2025, ಜಸ್ಟ್ ಒಂದು 1.5 ಮಂತ್ ಬ್ಯಾಕ್, ಅದು 1 ತಿಂಗಳು ಮುಂಚೆ ಇದು ರಿಲೀಸ್ ಆಗಿರೋ ಕಾಪಿ ಸರ್. ಓಕೆನಾ, ಅದಾದ್ಮೇಲೆ ಇವಾಗ ಖಾತಾ, ಈ ಖಾತಾ ಅಂತಾರಲ್ಲ, ಇಡೀ ಲೇಔಟ್ ಖಾತಾ ಅಂದ್ರೆ ಸೈಟ್ ಬರುತ್ತೆ, ಇಂಡಿವಿಜುವಲ್ ಸೈಟ್. ಓಕೆನಾ, 76 ಸೈಟ್ ನಂಬರ್ ಇದು ಬಂದ್ಬಿಟ್ಟು ಇಲ್ಲಿ ನೋಡಿ, ನಮೂನೆ 9 ಈ ಖಾತಾ, ಫಾರ್ಮ್ 9 ಅಂತವಲ್ಲ ಅದು, ಅಂಡ್ ಫಾರ್ಮ್ 11 ನಮೂನೆ 11A 9/11A ಖಾತಾ ಇದೆ ಸರ್. ಸೊ ಇದು ಟ್ಯಾಕ್ಸ್ ಪೇಡ್, ಇದು ಟ್ಯಾಕ್ಸ್ ಪೇಡ್ ನಾವು ಕಟ್ಬಿಟ್ಟು ಈ ವರ್ಷ ಟ್ಯಾಕ್ಸ್ ಪೇಡ್ ಕಟ್ಬಿಟ್ಟಿದೀವಿ. ಸೊ ಇದೆಲ್ಲ ಇದ್ರೇನೆ ರಿಜಿಸ್ಟ್ರೇಷನ್ ಆಗೋದು. ಯಾಕಂದ್ರೆ ಕೆಲವೊಂದು ಏನಾಗಿದೆ, ಅಯ್ಯೋ ಖಾತಾ ಇಲ್ಲ, ರಿಜಿಸ್ಟ್ರೇಷನ್ ಆಗುತ್ತಾ ಇಲ್ವಾ, ನೀವು ನಾನು ನೋಡ್ತಾ ಇರ್ತೀನಿ ವಿಡಿಯೋಗಳಲ್ಲಿ ಕಮೆಂಟ್ ಸೆಕ್ಷನ್ ಹಾಕ್ತಾರೆ, ಖಾತಾ ಇರಲ್ಲ, ಸುಮ್ನೆ ಇವ್ರು ಬೋಗಸ್ ಮಾಡ್ತಾ ಇದಾರೆ ಅಂತೆಲ್ಲ ಇರುತ್ತಲ್ಲ. ಅಲ್ಲ ಸರ್, ಇಲ್ಲಿ ನೋಡಿ, ಅದೇ ನಮ್ದು ರಿಲೀಸ್ ಆಯ್ತು, ಅದಾದ್ಮೇಲೆ ನೋಡಿ ಸರ್ 5/9/25 ರಿಲೀಸ್ ಆಗಿ ವಿತಿನ್ ನಾನು ಒಂದು 10 days ಅಲ್ಲಿ ಆಲ್ರೆಡಿ ಸೇಲ್ ಡೀಡ್ ಆಗಿದೆ. ಇದೇ ಪ್ರಾಪರ್ಟಿ ಇದೆ ಸರ್. ಸೊ ಇಷ್ಟು ಡಾಕ್ಯುಮೆಂಟ್ ಅಂಡ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದೆ, ಇನ್ನು ತೋರಿಸ್ತೀನಿ ನಿಮಗೆ. ಸೊ ನೋಡಿ ವೀಕ್ಷಕರೇ, ಲೈವ್ ಆಗಿ ನಿಮ್ಗೆ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇರುವಂತದ್ದು. ಯಾರು ತುಂಬಾ ಜನ ಯಾರು ತೋರ್ಸಕ್ ಹೋಗಲ್ಲ, ಯಾಕಂದ್ರೆ ಕ್ಲಿಯರ್ ಟೈಟಲ್ಸ್ ಇದ್ರೆ ಮಾತ್ರ ತೋರಿಸ್ತಾರೆ ಸರ್, ಆಲ್ಮೋಸ್ಟ್ ಇಲ್ಲ ಅಂದ್ರೆ ತೋರ್ಸಕ್ ಹೋಗಲ್ಲ. ಕ್ಲಿಯರ್ ಟೈಟಲ್ಸ್ ಇದೆ ನಿಮ್ಗೆ, ಜಾಗದ್ದು ಪತ್ರ ಆಗಿರ್ಲಿ, ಈ ಖಾತಾ ಆಗಿರ್ಲಿ, ಸೇಲ್ ಡೀಡ್ ಆಗಿರ್ಲಿ, ಮತ್ತೆ ಟ್ಯಾಕ್ಸ್ ಪೇಡ್ ಆಗಿರ್ಲಿ, ಪ್ರತಿಯೊಂದು ಕ್ಲಿಯರ್ ಆಗಿದೆ. ನಿಮ್ಗೆ ಏನಾದ್ರು ತಗೊಂಡು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡು ಲೀಗಲ್ ಚೆಕ್ ಮಾಡ್ಕೊಂತೀರಾ ಅಂತ ಹೇಳಿದ್ರೆ ಮಾಡ್ಕೊಬಹುದು. ಎಷ್ಟು ಇದು ಕೊಡ್ತೀರಾ ಸರ್, ಟೈಮ್ ಕೊಡ್ತೀರಾ ನೀವು ಅವ್ರಿಗೆ? ಸರ್ ಏನು ಇವಾಗೆಲ್ಲ ನಿಮ್ಗೆ ಏನೋ ಒಂದು ಮ್ಯಾಕ್ಸಿಮಮ್ ಒಂದು ವೀಕ್ ಇಂದ 10 days ಇಲ್ಲ 15 days ಅಲ್ಲಿ
ಬರುತ್ತೆ ಸರ್. 10,000 ಟೋಕನ್ ಅಡ್ವಾನ್ಸ್ ಇರುತ್ತೆ. ಪರವಾಗಿಲ್ಲ. ನನಗೆ 10,000 ಬೇಡ ಸರ್. ನಾನು ಹೇಳೋದು ನೀವೇ ಡಾಕ್ಯುಮೆಂಟ್ ಓದ್ತೀರಾ, ನೀವು ನೋಡ್ತೀರಾ, ನಂಗಿದೆ ಆಫೀಸ್ ಬನ್ನಿ, ವಿಸಿಟ್ ಮಾಡಿ, ಡಾಕ್ಯುಮೆಂಟ್ ಕೊಡ್ತೀನಿ, ನೀವು ನೋಡಿ ನಿಮ್ ಸ್ಯಾಟಿಸ್ಫೈ ಆಯ್ತಾ ಅಡ್ವಾನ್ಸ್ ಕೊಡಿ. ಅಡ್ವಾನ್ಸ್ ಕೊಟ್ಟು ಡಾಕ್ಯುಮೆಂಟ್ ತಗೊಂಡೋಗಿ ನಿಮ್ಮ ಲಾಯರ್ ಹತ್ರ ಕೊಡಿ, ಅವರು ಲೀಗಲ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ಓಕೆ ಅಂತಂದ್ರೆ ಪ್ರೊಸೀಡ್ ಮಾಡಿ. ಏನಕ್ಕೆ ಅಂದ್ರೆ ನಮ್ಮ ಹತ್ರ 85 ವರ್ಷದ ಡಾಕ್ಯುಮೆಂಟ್ ಇದೆ. 1939-40 ನಮ್ಗೆ ಈ ಪ್ರಾಪರ್ಟಿ ಇದಾಗಿರೋದು. ಅವತ್ತಿಂದ ಇವತ್ತವರೆಗೂ ಡಾಕ್ಯುಮೆಂಟ್ ಇದೆ. ಅಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಜನರಲ್ ಪ್ರಾಪರ್ಟಿ. ಅಂಡ್ ಲಾಸ್ಟ್ ಟ್ರಾನ್ಸಾಕ್ಷನ್ ಆಗಿರೋದು ಈ ಪ್ರಾಪರ್ಟಿ, ಲಾಸ್ಟ್ ಟ್ರಾನ್ಸಾಕ್ಷನ್ 2007 ತಗೊಂಡಿರೋಂಥದ್ದು. 2007 ಯಾರಿಗೂ ಸೇಲೆ ಮಾಡಿಲ್ಲ. ಇವ್ ಜಸ್ಟ್ ನೀವೇ ಅನ್ಕೊಳ್ಳಿ 18 ವರ್ಷ ಸಿಂಗಲ್ ಓನರ್ ಪ್ರಾಪರ್ಟಿ, 18 ಇಯರ್ಸ್ ಇಂದ ಈ ತರ ಒಂದು ಡಾಕ್ಯುಮೆಂಟೇಶನ್ ಮಾಡ್ಕೊಂಡಿದೀವಿ. ಎಲ್ಲೂ ಹೋಗಿ ಕಸ್ಟಮರು ಅಯ್ಯೋ ಡಾಕ್ಯುಮೆಂಟ್ ಹೆಂಗೋ ಏನೋ ಎತ್ತೋ, ಅಲ್ಲಿ ಏನಾರ ಕೇಸ್ ಇದೆಯಾ, ಕೋರ್ಟ್ ಕೇಸು, ಫ್ಯಾಮಿಲಿ ಡಿಸ್ಪ್ಯೂಟ್, ಇದೆಲ್ಲಾ ತಲೆನೋವು ಬಿಟ್ಟು ಮೋಸ ಆಗ್ತಿರಲ್ಲ, ಅಲ್ಲಿ ಬಿಟ್ಟು ನಮ್ಮ ಹತ್ರ ಬಂದು ಚೆಕ್ ಮಾಡಿ ಒಂದ್ಸರಿ ಡಾಕ್ಯುಮೆಂಟ್. ನಿಮ್ಮ ಸ್ಯಾಟಿಸ್ಫೈ ಆದ್ರೆ ತಗೊಳ್ಳಿ. ಓಕೆ ಸರ್, ನೆಕ್ಸ್ಟ್ ಬರ್ಬೇಕಂದ್ರೆ ಈ ಒಂದು ಲೇಔಟ್ಗೆ ಬರ್ಬೇಕಂದ್ರೆ ಹೇಗೆ ಬರ್ಬೇಕು, ಹೇಗೆ ಕನೆಕ್ಟಿವಿಟಿ ಇದೆ ಸರ್? ನಮ್ಮ ಲೇಔಟ್ ಲೊಕೇಟ್ ಆಗಿರುವಂತದ್ದು ದೊಡ್ಡಾಲದ ಮರ ಹತ್ರ. ದೊಡ್ಡಾಲದ ಮರ ಅಂತಂದ್ರೆ ಎಲ್ರಿಗೂ ಗೊತ್ತಿದೆ, ಇದು ಒಂದು ಪ್ರಪಂಚ ಪ್ರಸಿದ್ಧಿಯಾಗಿರುವಂತಹ ಒಂದು ದೊಡ್ಡಾಲದ ಮರ. ಬೆಂಗಳೂರು ಮೈಸೂರು ಹೈವೇ ಇಂದ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು, ಮೆಡಿಕಲ್ ಕಾಲೇಜ್, ರಾಮೋಳ್ಳಿ ಗೇಟ್ ಇದೆ. ರಾಮೋಳ್ಳಿ ಗೇಟ್ ಆದ್ಮೇಲೆ ರಾಮೋಳ್ಳಿ ಆದ್ಮೇಲೆ ದೊಡ್ಡಾಲದ ಮರ, ದೊಡ್ಡಾಲದ ಮರ ಆದ್ಮೇಲೆ ರುಪೀಸ್ ರೆಸಾರ್ಟ್ ಬ್ಯಾಕ್ ಸೈಡ್ ಹಿಂದೆನೆ. ಆಕ್ಚುಲಿ ರುಪೀಸ್ ರೆಸಾರ್ಟ್ ಪಕ್ಕದ ನಮ್ಮ ಲೇಔಟ್ ಆಗಿದೆ ಒಂದು ರುಪೀಸ್ ಎನ್ಕ್ಲೇವ್ ಅಂತ. ಆಲ್ರೆಡಿ 228 ಸೈಟ್ ಫುಲ್ ಸೋಲ್ಡ್ ಔಟ್. BMRD ಅಪ್ರೂವ್, ಅದ್ರಲ್ಲಿ ಮನೆನೂ ಕಟ್ಟಿದ್ದಾರೆ. ಅದರ ಲೇಔಟ್ ಹಿಂದಿನ ಜಾಗನೇ ನಮ್ಮ ಪ್ರಾಪರ್ಟಿ, 6 ಎಕರೆ 5 ಗುಂಟೆ ಜಾಗ. ಹೌದು, ರಿಸಲ್ಟ್ ಜಸ್ಟ್ ಒಂದು 2-3 ನಿಮಿಷದಲ್ಲೇ ಬಂದ್ಬಿಡ್ಬೋದು. ಹಿಂದೆನೆ, ಜಸ್ಟ್ ಒಂದು 2 ಮಿನಿಟ್ಸ್ ಹಿಂದೆನೆ ಬ್ಯಾಕ್ ಸೈಡ್. ಅಂಡ್ ಐ ಮೀನ್ ಅಗೇನ್ ನೀವು ನೋಡೋದಾದ್ರೆ ಸ್ಕೂಲು ಕಾಲೇಜಸ್ ನೋಡೋದಾದ್ರೆ ಈ ಸರೌಂಡಿಂಗ್ ಅಲ್ಲಿ ಆಕ್ಚುಲಿ ತುಂಬಾ ನಿಯರ್ ಬೈ ಒಂದು LNR ವರ್ಲ್ಡ್ ಸ್ಕೂಲ್ ಅಂತ ಒಂದಿದೆ. ಅದೊಂದು ನಿಮ್ಗೆ ಒಂದು ಒಳ್ಳೆ ಸ್ಕೂಲ್ ಮತ್ತೆ ಕಾಲೇಜು. ಅಂಡ್ ಅಪಾರ್ಟ್ ಫ್ರಮ್ ದಟ್ ಡಾನ್ ಬಾಸ್ಕೋ ಆಗಿರ್ಬೋದು, ಮೈಸೂರು ರೋಡ್ ಅಲ್ಲಿ ಇರುವಂತದ್ದು, ಮ್ಯಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇರ್ಬೋದು, ಈಸ್ಟ್ ವೆಸ್ಟ್ ಕಾಲೇಜ್ ಆಗಿರ್ಬೋದು, ಯೂನಿವರ್ಸಲ್ ಇನ್ಸ್ಟಿಟ್ಯೂಷನ್ ಅಂತ ಒಂದು ಇದಿದೆ ಸ್ಕೂಲ್ಸ್, ಅದಾಗಿರ್ಬೋದು. ಸೊ ಸ್ಕೂಲ್ ಬಗ್ಗೆ ತುಂಬಾ ಈ ನಿಯರ್ ಬೈ ಸ್ಕೂಲ್ಸ್ ತುಂಬಾ ಚೆನ್ನಾಗಿದೆ. ವಿಸಿಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಈ ಸುತ್ತ, ತುಂಬಾ ಚೆನ್ನಾಗಿದೆ ವಿಸಿಟಿಂಗ್ಸ್. ಅಂಡ್ ಅಗೇನ್ ಮೋರ್ ಓವರ್ ಹೇಳ್ಬೇಕು ಅಂತಂದ್ರೆ ನಿಮಗೆ ಹತ್ತಿರದಲ್ಲೇ ಒಂದು ಹಾಸ್ಪಿಟಲ್, ಸಂಜೀವಿನಿ ಹಾಸ್ಪಿಟಲ್ ಅಂತಿದೆ ರಾಮೋಳ್ಳಿ. ಜಸ್ಟ್ ನೀವು ನಾಟ್ ಇವನ್ 10 ಮಿನಿಟ್ಸ್ ರೀಚ್ ಆಗ್ತೀರಾ. 24/7 ಎಲ್ಲಾ ತರದ್ದು ಫೆಸಿಲಿಟೀಸ್ ಅಲ್ಲಿದೆ ಸಂಜೀವಿನಿ ಹಾಸ್ಪಿಟಲ್ ಅಂತ. ಅಂಡ್ ಮನೆಗೆ ಬೇಕಾಗಿರೋ ಗ್ರಾಸರಿ ಇಂದ ಹಿಡಿದು ಫುಡ್, ನಿಮ್ಗೆ ಒಂದು ಮನೆಗೆ ಗ್ರಾಸರೀಸ್ ಮತ್ತೆ ವೆಜ್ಜೀಸ್ ಎಲ್ಲ ಸೂಪರ್ ಮಾರ್ಕೆಟ್ ಪ್ರತಿಯೊಂದು ನಿಮ್ಗೆ ರಾಮೋಳ್ಳಿ ದೊಡ್ಡಾಲದ ಮರದಲ್ಲಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ನೀವು ಇಲ್ಲಿ ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ರಾಮೋಳ್ಳಿ ದೊಡ್ಡಾಲದ ಮರಕ್ಕೆ ಜಸ್ಟ್ ಒಂದು 5-10 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ. ಯಾಕಂದ್ರೆ ರೋಡ್ಸ್ ಅಷ್ಟು ಚೆನ್ನಾಗಿದೆ. ಸೊ ಅದೊಂದು ಆಡ್ ಆನ್ ಅಡ್ವಾಂಟೇಜ್. ಇದು ನಮ್ಮ ಪ್ರಾಪರ್ಟಿ ಇರುವಂತಹ ಜಾಗ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇಂದ ನಿಮ್ಗೆ ಜಸ್ಟ್ ನಿಮ್ಗೆ 20 ನಿಮಿಷ ನಮ್ಮ ಪ್ರಾಪರ್ಟಿ ಅದು ಬರ್ಬೋದು. ಅಂಡ್ ನಿಮ್ಗೆ ತಾವರೆಕೆರೆ ಕೇಳಿದ್ರೆ ಮಾಗಡಿ ರೋಡ್, ತಾವರೆಕೆರೆನು ನಿಮ್ಗೆ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ನಮ್ಮ ಪ್ರಾಪರ್ಟಿಯಿಂದ. ತಾವರೆಕೆರೆ ಟ್ರಾಫಿಕ್ ಇಲ್ಲ ನಿಮ್ಗೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಯಾರಾದ್ರೂ ಪ್ರಾಪರ್ಟಿ ಬೆಂಗಳೂರು ಮೈಸೂರು ರೋಡ್, ಮಾಗಡಿ ರೋಡ್, ತಾವರೆಕೆರೆ ನೋಡ್ತಾ ಇರ್ತಾರಲ್ಲ, ದಿಸ್ ಇಸ್ ದ ರೈಟ್ ಪ್ಲೇಸ್. ನೋಡ್ಬೋದು. ಹೌದು, ಬಿಡದಿಯಲ್ಲಿ ಟೊಯೋಟಾದಲ್ಲಿ ವರ್ಕ್ ಮಾಡ್ತಾರಲ್ಲ, ಕಿರ್ಲೋಸ್ಕರ್ ಟೊಯೋಟಾ ಎಲ್ಲ ಇದೆಲ್ಲ, ಬಾಷ್ ಟೊಯೋಟಾ ಎಲ್ಲ, ಅವ್ರಿಗೂ ಇದು ತುಂಬಾ ಆತರ ಜಾಗ. ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ರೈಟ್ ಪ್ಲೇಸ್ ಅಂತ ಹೇಳ್ಬೋದು. ಹೌದು. ಸೊ ಈ ತರ ಒಂದು ಇದೆ ವೀಕ್ಷಕರೇ. ಸೊ ಡೈರೆಕ್ಟ್ ಬಂದ್ಬಿಡೋಣ ಪ್ರೈಸ್ ವಿಷಯ. ಪ್ರೈಸ್ ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಲಾಸ್ಟ್ ಟೈಮ್ ನಾವು ಮಾಡಿದಾಗ ಏನ್ ಕೋಟ್ ಮಾಡಿದ್ವಿ ಸರ್? ಸರ್ ಲಾಸ್ಟ್ ಟೈಮ್ ಮಾಡಿದಾಗ ನಾವು 2599 ಅಂತ ಕೋಟ್ ಮಾಡಿದ್ವಿ. 2599. ಅವತ್ತು ಸ್ಪಾಟ್ ಬುಕಿಂಗ್ ಆಫರ್ಸ್ ಎಲ್ಲ ಇತ್ತು, ಒಳ್ಳೆ ಡಿಸ್ಕೌಂಟ್ ಎಲ್ಲ ಕೊಟ್ಟಿದ್ವಿ. ಹೌದು ಸರ್, ಲಾಂಚಿಂಗ್ ಇತ್ತು ಅಂತ ಕೊಟ್ಟಿದ್ವಿ. ಬಟ್ ಇವಾಗ ಏನಾಗಿದೆ, ಈ GB80 ಅಂತ ಅನೌನ್ಸ್ ಆದಾಗಿಂದ 9,000 ಎಕರೆ GB80 ಅನೌನ್ಸ್ ಆದಾಗಿಂದ ಏನಾಗಿದೆ, ಲ್ಯಾಂಡ್ ರೇಟ್ ಜಾಸ್ತಿ ಆಗಿದೆ. ಸೊ ಲ್ಯಾಂಡ್ ರೇಟ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಏನಾಗುತ್ತೆ, 500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಪ್ರಿಸಿಯೇಷನ್ ಆಗುತ್ತೆ. ನೀವೆಲ್ಲೇ ನೋಡಿ 9,000 ಎಕರೆಯಲ್ಲಿ ಬರ್ತಾ ಇದೆ, 5 ಲಕ್ಷ ಉದ್ಯೋಗಾವಕಾಶ. ಸೊ ಏನಾಗುತ್ತೆ, ಇದು ರಿಯಲ್ ಎಸ್ಟೇಟ್ಗೆ ಬೂಸ್ಟ್ ಮಾಡುತ್ತೆ. ಸೊ ಅದು ಇಲ್ಲಿ ಆಗಿರೋದ್ರಿಂದ ಲಾಂಚ್ ಟೈಮಲ್ಲಿ ಇರ್ಲಿಲ್ಲ ಇದು ಆಕ್ಚುಲಿ. ಇವಾಗ ಇದು ಅನೌನ್ಸ್ ಆಗಿರೋದು ಗೌರ್ಮೆಂಟ್. ಬೇಕಾದ್ರೆ ಆರ್ಟಿಕಲ್ ಶೇರ್ ಮಾಡ್ತೀನಿ, ಸ್ಕ್ರೀನ್ ಶಾಟ್ ನಾನು ನೋಡ್ತೇವೆ, ನೀವು ಬೇಕಾದ್ರೆ ನೋಡ್ತಾ ಇರ್ಬೋದು. ಅದ್ರದ್ದು ಏನಿದೆ ಡೀಟೇಲ್ಸ್, ಎಷ್ಟು ಎಕರೆ ಏನ್ ಬರ್ತಾ ಇದೆ, 3 years ಅಲ್ಲಿ ಕಂಪ್ಲೀಟ್ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಅಂತ ಗವರ್ಮೆಂಟ್ ಇಂದ ಅನೌನ್ಸ್ ಆಗಿ ಇದು ಮಾಡಿದ್ರೆ ಆಲ್ರೆಡಿ ಕಂಪ್ಲೀಟ್ ಆಗಿ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ನಾನು ಇವಾಗ ರೇಟ್ ಇವತ್ತು ಪ್ರೆಸೆಂಟ್ ನಾನು 2,999 ರೂಪಾಯಿ ರೇಟ್ ಕೊಡ್ತೇವೆ. ಅದ್ರಲ್ಲಿ ನೆಗೋಷಿಯೇಟ್ ಡೆಫಿನೆಟ್ಲಿ ನೆಗೋಷಿಯೇಟ್ ಮಾಡ್ತೀನಿ. ನಿಮ್ಮ ಚಾನೆಲ್ ಕನ್ನಡ ಏಜ್ ಅನ್ಕೊಂಡು ಯಾರಾದ್ರೂ ನೋಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಸ್ಟ್ರೈಟ್ ಅವೇ 200 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. 2,800 ರೂಪಾಯಿಗೆ ನಾನು ಸೈಟ್ ಕೊಡ್ತೀನಿ. ಇದು ಬರೀ ಲಿಮಿಟೆಡ್ ಸೈಟ್ಸ್ ಅಷ್ಟೇ. ಇವಾಗ ಸದ್ಯಕ್ಕೆ ನಮ್ಮ ಹತ್ರ 15 ಸೈಟ್ ಅಷ್ಟೇ ಇದೆ. ಫಸ್ಟ್ 10 ಕಸ್ಟಮರ್ಗೆ ಮಾತ್ರ 10 ಗ್ರಾಮ್ ಗೋಲ್ಡ್ ಕಾಯಿನ್ ಕೊಡ್ತೇನೆ.
ಓಹ್ ಸೂಪರ್. 10 ಗ್ರಾಮ್ ಗೋಲ್ಡ್ ಕಾಯಿನ್ ಕೊಡ್ತೀನಿ. ಲಾಂಚಿಂಗ್ ಟೈಮ್ ಅಲ್ಲಿ ನಾನು ಪ್ರಾಮಿಸ್ ಮಾಡಿದ್ದೆ 5 ಗ್ರಾಮ್ಸ್ ಕೊಡ್ತೀನಿ ಅಂತ, ಆಲ್ರೆಡಿ ಕೊಟ್ಟಿದ್ದೀನಿ. ಸ್ಕ್ರೀನ್ ಶಾಟ್ ನೋಡಿ ಬೇಕಾದ್ರೆ ನೀವು, ನಾವು ಕೊಟ್ಟಿರೋದಕ್ಕೆ ಒಂದು ಪ್ರೂಫ್ ನಮ್ಮ ಹತ್ರ ಆಲ್ರೆಡಿ ಇದೆ. ಸೊ ನಾವ್ ಏನ್ ಹೇಳ್ತೀವಿ ಕಮಿಟ್ಮೆಂಟ್ ಕೊಡ್ತೀವಿ, ನಡ್ಕೊಂತೀವಿ, ನುಡಿದಂತ ನಡಿ, ಆ ತರ ನಮ್ದು ಇರೋದು. ಸೊ ಅದು ನೀವು ನೋಡ್ಬೋದು ಆಲ್ರೆಡಿ. ಅಂಡ್ ಅದು ಏನ್ ಗೊತ್ತಾ, ಜಾಯಲುಕಾಸ್ ಇಂದ ನಾವು ಕೊಡ್ತಾ ಇರೋದು 10 ಗ್ರಾಮ್ದು ವಿತ್ ಸರ್ಟಿಫಿಕೇಶನ್ ಕೊಡ್ತೀನಿ. 916 ಪ್ಯೂರಿಟಿ ಇರುವಂತ ಸರ್ಟಿಫಿಕೇಶನ್ ಇವಾಗ ಆಲ್ರೆಡಿ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ, ಅದೆಲ್ಲ ಕಾಣಿಸುತ್ತೆ. ಬಟ್ ನನ್ನ ಖುಷಿ, ನಮ್ ಖುಷಿ, ಕಸ್ಟಮರ್ ಜಾಗ ತಗೊಂಡು ಅದ್ರ ಜೊತೆ ಚಿನ್ನನೂ ಬಂತು, ಜಾಗನೂ ಬೆಳೀತಾ ಇದೆ, ಚಿನ್ನನೂ ಬೆಳೀತಾ ಇದೆ, ಕಸ್ಟಮರ್ ಅವರು ಗ್ರೋತ್ ಆಗ್ತಾರೆ. ಇನ್ವೆಸ್ಟ್ಮೆಂಟ್ ಆಯ್ತು, ಇಲ್ಲ ಮನೆ ಕಟ್ಕೊಂಡ್ ಬರ್ತಾರೆ, ಮನೆಗೂ ಆಯ್ತು. ಹೌದು. ಅಂಡ್ ಗೋಲ್ಡ್ ಬಂತಲ್ಲ. ಸೊ ಅಂಡ್ ಗೋಲ್ಡ್ ಇಸ್ ಗೋಯಿಂಗ್ ಲೈಕ್ ಎನಿಥಿಂಗ್. ಈ ಅಪರ್ಚುನಿಟಿ ಮತ್ತೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ಚಾನ್ಸ್ ಇಲ್ಲ. ಸಿಕ್ಕಿದಾಗ ಯುಟಿಲೈಸ್ ಮಾಡ್ಕೊಂಡು. ಹೌದು, ಡೆಫಿನೆಟ್ಲಿ ಹೌದು. ಬನ್ನಿ ವೀಕ್ಷಕರೇ, ಬನ್ನಿ, ನೀವು ಸೈಟ್ ನ ವಿಸಿಟಿಂಗ್ ಮಾಡಿ. ಮತ್ತೆ ಇವ್ರದ್ದು ಏನಾದ್ರು ಆಫೀಸ್ ಲೊಕೇಶನ್ ಬೇಕಂದ್ರೆ ಆಫೀಸ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ವಿಸಿಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಒಂದ್ಸಲಿ ನೀವು ಸೈಟ್ ಹತ್ರ ಬರ್ತಾ ಇದ್ರ ಅಂತ ಹೇಳಿದ್ರೆ ಒಂದ್ಸಲಿ ಕಾಲ್ ಮಾಡ್ಕೊಂಡು, ಕಾಲ್ ಮಾಡಿ. ನಮ್ದು ಫ್ರೀ ಸೈಟ್ ವಿಸಿಟ್ ಆಪ್ಷನ್ಸ್ ಇದೆ. ಒಂದು ಕಾಲ್ ಮಾಡಿ, ನಮ್ಮ ಟೀಮ್ ಜೊತೆ ಮಾತಾಡಿ, ಕೋಆರ್ಡಿನೇಟ್ ಮಾಡ್ಕೊಂಡು ಕ್ಯಾಬ್ ಅರೇಂಜ್ ಮಾಡ್ತಾರೆ, ಬಂದು ವಿಸಿಟ್ ಮಾಡಿ. ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡಿ ಎಂಕ್ವೈರಿ ಕೂಡ ಮಾಡ್ಕೋಬಹುದು. ಅಂಡ್ ಒಂದು ಲಾಸ್ಟ್ ಒಂದೇ ಒಂದು ಹೇಳ್ತೀನಿ, ಒಂದು ಫ್ಯೂ ಯೂನಿಟ್ಸ್ ಇನಿಷಿಯಲ್ ಲಾಂಚಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಇನ್ವೆಸ್ಟರ್ಸ್ ನಮ್ಮ ಹತ್ರ ಇನ್ವೆಸ್ಟ್ ಮಾಡಿದ್ರು, ನನಗೆ ಸೈಟ್ ಬೇಕು ಇಟ್ಕೊಂಡಿರ್ತೀನಿ ಅಂತ. ಒಂದು ಫ್ಯೂ ಯೂನಿಟ್ಸ್, ಒಳ್ಳೊಳ್ಳೆ ಯೂನಿಟ್ಸ್ ಇದೆ, ಅದು ಬಂದು ಯಾರು ಬೇಗ ಬರ್ತಾರೋ ಅವ್ರಿಗೆ ಆ ಯೂನಿಟ್ಸ್ ರಿಲೀಸ್ ಮಾಡ್ತಾ ಇದೀವಿ. ನೋಡಬಹುದಾ? ಈಸ್ಟ್ ಫೇಸಿಂಗ್ ಅಂಡ್ ಪ್ರಾಪರ್ ಸೈಟ್ಸ್ ಇದೆ. 30-50 ಇದೆ. 30-50 ಈಸ್ಟ್ ಫೇಸಿಂಗ್ ಇದೆ. ಈಸ್ಟ್ ಫೇಸಿಂಗ್ ನಿಮ್ಗೆ ಗೊತ್ತು, ಬೆಳಕು ಗಾಳಿ ನೀವು ಕಟ್ಟಿದ್ರೆ ಸೂಪರ್ ಆಗಿ ಬರುತ್ತೆ. ಬೇಗ ಬನ್ನಿ, ವಿಸಿಟ್ ಮಾಡಿ. ವಾಸ್ತು ಪ್ರಕಾರನ ಲೇಔಟ್ ಪ್ಲಾನ್ ಇರೋದು. ಲೇಔಟ್ ಪ್ಲಾನ್ ಬೇಕಂದ್ರೆ ಏನೇನು ನೀವು ಡಾಕ್ಯುಮೆಂಟ್ಸ್ ಬೇಕಂದ್ರೆ ವಾಟ್ಸ್ಆಪ್ ಮಾಡ್ತಾರೆ, ಖಂಡಿತ ಬರೋದು ಮಾತ್ರ ಮಿಸ್ ಮಾಡ್ಕೊಂಡು. ಅಂಡ್ ಇದನ್ನ ಟೋಕನ್ ಅಡ್ವಾನ್ಸ್ ಆಗಿ ನೀವು ಬುಕ್ ಮಾಡಬೇಕು, ಬ್ಲಾಕ್ ಮಾಡಬೇಕು ಸೈಟ್ ನ ಬಂದಿದ್ದೀನ ಅಂತಂದ್ರೆ 10,000 ಕೊಟ್ಟು ಟೋಕನ್ ಅಡ್ವಾನ್ಸ್ ಕೊಡಿ, ಡಾಕ್ಯುಮೆಂಟ್ ಕೊಡ್ತೀವಿ, ಲೀಗಲ್ ವೆರಿಫೈ ಮಾಡಿ, ಲೀಗಲ್ ಎಲ್ಲ ಆಯ್ತು, ಅಗ್ರಿಮೆಂಟ್ ಮಾಡೋಣ. ಲೋನ್ ನಮ್ಮ ಟೀಮೇ ಇದೆ, ನಾವೇ ಲೋನ್ ನೋಡ್ಕೊಂತೀವಿ. ಲೋನ್ ಮಾಡಿಸ್ಕೊಟ್ಟು ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂತೀವಿ. ಮಾಡಿ ಅಪ್ರೂವ್ಡ್ ಇಂಡಿವಿಜುವಲ್ ಈ ಖಾತಾನಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ನಿಮ್ಮ ಹೆಸರಲ್ಲಿ. ಸೊ ಬನ್ನಿ, ಬೇಗ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ. ಹೌದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.